ಶಾಕಿಂಗ್ ವಿಷಯವನ್ನ ಹೇಳಿದ ದಿಲೀಪ್ ರಾಜ್ ಪತ್ನಿ. ಅಷ್ಟಕ್ಕೂ ಅವತ್ತು ನಡೆದಿದ್ದೇ ಬೇರೆ. ಅಷ್ಟಕ್ಕೂ ಏನಾಯ್ತು ದಿಲೀಪ್ ರಾಜ್ಗೆ? ದಿಲೀಪ್ ರಾಜ್ ಸತ್ತಿದ್ದು ಹೃದಯಾಘಾತದಿಂದನ ಅಥವಾ ಬೇರೆ ಏನಾದ್ರೂ ಕಾರಣವಿದೆಯಾ? ಶಾಕಿಂಗ್ ನ್ಯೂಸ್ ಅನ್ನ ಹೊರಹಾಕಿದ ಒಂದು ದಿಲೀಪ್ ರಾಜ್ರವರ ಪತ್ನಿ. ಅಷ್ಟಕ್ಕೂ ಏನಾಯ್ತು? ಒಂದು ವಾರದ ನಂತರ ಆಕ್ರೋಶ ಹೊರಗ ಹಾಕಿದ ದಿಲೀಪ್ ರಾಜ್ ಪತ್ನಿ. ಖಂಡಿತ ಅವರನ್ನ ನಾಶ ಮಾಡ್ತೀನಿ, ನಾನು ಬಿಡಲ್ಲ, ಹುಷಾರಾಗಿರಿ ನೀವು ಅಂತಕ್ಕಂಥ ಮಾತನ್ನ ಇಲ್ಲಿ ದಿಲೀಪ್ ರಾಜ್ ಪತ್ನಿ ಅವರು ಹೇಳಿದ್ದಾರೆ. ಕೊನೆಗೂ ಹೊರಬಂತು ಮನಸ್ಸಿನ ಮಾತು. ಅಷ್ಟಕ್ಕೂ ಏನಾಯ್ತು? ಯಾರನ್ನ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ದಿಲೀಪ್ ರಾಜ್ ಪತ್ನಿ ಅವರು ಹೇಳ್ತಿದ್ದಾರೆ. ಅಷ್ಟಕ್ಕೂ ದಿಲೀಪ್ ರಾಜ್ಗೆ ಏನಾಯ್ತು? ಇವರು ಮರಣ ಹೊಂದಿದ್ದು ಹೃದಯಾಘಾತದಿಂದನ ಅಥವಾ ಅಲ್ವಾ? ಸೊ ಇದೆಲ್ಲದರ ಬಗ್ಗೆ ದಿಲೀಪ್ ರಾಜ್ ಅವರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಎಳೆಯಾಗಿ ತಿಳ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ, ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ದಿಲೀಪ್ ರಾಜ್ ಇವರು ಒಂದು ಕನ್ನಡದ ಅತ್ಯುತ್ತಮ ನಟ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ನಟ ನಿರ್ದೇಶಕರು ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಹಿಟ್ಲರ್ ಕಲ್ಯಾಣ ಅಂತಕ್ಕಂಥ ಒಂದು ಧಾರಾವಾಹಿಗಳಲ್ಲೂ ಕೂಡ ಇವರು ನಟಿಸಿದ್ದಾರೆ. ಹಲವಾರು ಸಿನಿಮಾಗಳು, ಹಲವಾರು ಧಾರಾವಾಹಿಗಳಲ್ಲೂ ಕೂಡ ನಟಿಸಿದ್ದಾರೆ. ಈಗ ಮೊನ್ನೆ ತಾನೇ ಅಷ್ಟೇ ರಿಲೀಸ್ ಆದ ಲವ್ ಮಾಕ್ಟೇಲ್ 3 ಅಲ್ಲಿ ಕೂಡ ಒಂದು ಇವರು ನಟಿಸಿದ್ರು, ದಿಲೀಪ್ ರಾಜ್ ರವರು ನಟಿಸಿದ್ರು. ಸೊ ತುಂಬಾನೇ ಒಬ್ಬ ಒಳ್ಳೆಯ ನಟ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಇವರು ಯಾವ ರೀತಿಯಾಗಿ ಮರಣವನ್ನ ಹೊಂದಿದ್ರು? ಇವರ ಸಾವಿನ ಹಿಂದೆ ಯಾರ್ದಾದ್ರೂ ಕೈವಾಡ ಇದೆಯಾ? ಸೊ ಅಷ್ಟಕ್ಕೂ ಏನಾಯ್ತು? ಇಷ್ಟು ಚಿಕ್ಕ ವಯಸ್ಸಿಗೆ ಹೃದಯಾಘಾತದಿಂದ ಯಾಕೆ ಮರಣವನ್ನು ಹೊಂದಿದ್ರು? ಹೃದಯಾಘಾತ ಆಯ್ತಾ ಅಥವಾ ಏನಾದ್ರೂ ಬೇರೆ ನಡೆದಿದೆ ಅವ್ರ ನಡುವೆ? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಎಳೆಯಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ. ಅವರು ಮರಣ ಹೊಂದಿದಾಗ ಅವರ ಆಪ್ತ ಸ್ನೇಹಿತರಾದಂತಹ ವಿಜಯ ರಾಘವೇಂದ್ರ ಅವರು ಕೂಡ ತುಂಬಾನೇ ಕಣ್ಣೀರನ್ನ ಹಾಕಿದ್ರು. ಕನ್ನಡ ಇಂಡಸ್ಟ್ರಿ ಕೂಡ ತುಂಬಾನೇ ಒಂದು ಕಣ್ಣೀರನ್ನ ಹಾಕಿತ್ತು, ಶೋಕದಲ್ಲಿ ಮುಳುಗಿತ್ತು. ಸೊ ಈ ಕಡೆ ನೋಡ್ಬೇಕಪ್ಪ ಅಂತಂದ್ರೆ ಆಂಕರ್ ಅನುಶ್ರೀ ಅವರು ಕೂಡ ಒಂದು ತುಂಬಾನೇ ಒಂದು ದುಃಖದ ಸ್ಥಿತಿಯಲ್ಲಿದ್ರು. ನಮ್ಮ ಕನ್ನಡ ಇಂಡಸ್ಟ್ರಿಯೇ ಅವತ್ತು ತುಂಬಾ ಅಳ್ತಾ ಇತ್ತು. ಯಾಕಪ್ಪ ಅಂತಂದ್ರೆ ಒಬ್ಬ ಒಳ್ಳೆಯ ನಟ ನಿರ್ದೇಶಕನನ್ನ ಕಳೆದುಕೊಂಡಿರುವ ದುಃಖದಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಇತ್ತು. ಸೊ ಅವರೆಲ್ಲ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಸೊ ಈಗ ಯಾಕೆ ಈ ರೀತಿಯ ಹೃದಯಾಘಾತಗಳು ಆಗ್ತಾ ಇವೆ? ಹೃದಯಾಘಾತನೂ ಆಯ್ತಾ ಅಥವಾ ಏನಾದ್ರೂ ಆಯ್ತಾ? ಸೊ ಅವರ ಹೆಂಡತಿ ಅವರು ಒಂದು ಶಾಕಿಂಗ್ ನ್ಯೂಸ್ ಅನ್ನು ಕೂಡ ಬಿಚ್ಚಿಟ್ಟಿದ್ದಾರೆ ಅಂತಕ್ಕಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗ್ತಾ ಇವೆ. ಇನ್ನು ವರದಿಗಳ ಪ್ರಕಾರ ಏನಾಗಿದೆಯಪ್ಪ ಅಂತಂದ್ರೆ, ದಿಲೀಪ್ ರಾಜ್ ಅವರಿಗೆ ಒಂದು ಹಾರ್ಟ್ ಅಟ್ಯಾಕ್ ಆಗಿದೆ, ಅಂದ್ರೆ ಹೃದಯಾಘಾತವಾಗಿದೆ. ಸೊ ಅವರು ಎದೆ ನೋವೇ ಕಾಣಿಸಿಕೊಂಡ್ರು ಕೂಡ ಯಾವುದೇ ರೀತಿಯಾದ ಒಂದು ರಿಯಾಕ್ಟ್ ಮಾಡಿಲ್ಲ. ಯಾಕಪ್ಪ ಅಂತಂದ್ರೆ ಅವರ ವಾಚ್ ನಲ್ಲಿ ಒಂದು ಸರಿಯಾದ ಒಂದು ಹೃದಯ ಬಡಿತವನ್ನ ತೋರಿಸ್ತಾ ಇತ್ತು ಅಂತ ಅವರು ಒಂದು ಹೃದಯಾಘಾತವನ್ನ ನಿರ್ಲಕ್ಷ್ಯ ಮಾಡಿದ್ರು. ಸೊ ಹೃದಯದ ನೋವನ್ನ, ಎದೆ ನೋವನ್ನ ಒಂದು ನಿರ್ಲಕ್ಷ್ಯ ಮಾಡಿದ್ರು ಅಂತಕ್ಕಂಥದ್ದು ಸೋಷಿಯಲ್ ಮೀಡಿಯಾಗಳಲ್ಲಾಗಿರ್ಬೋದು, ಹಲವಾರು ಒಂದು ಪ್ಲಾಟ್ಫಾರ್ಮ್ಗಳಲ್ಲಾಗಿರ್ಬೋದು, ಕೆಲವೊಂದಿಷ್ಟು ನ್ಯೂಸ್ ಚಾನೆಲ್ಗಳಾಗಿರ್ಬೋದು, ಹಲವಾರು ನ್ಯೂಸ್ ಚಾನೆಲ್ಗಳಲ್ಲಿ ಇದನ್ನೇ ತೋರಿಸ್ತಾ ಇದ್ದಾರೆ. ಏನಾಗಿತ್ತಪ್ಪ ಅಂತಂದ್ರೆ, ಒಂದು ರಾಜ್ರವರಿಗೆ ಏನಾಗಿತ್ತಪ್ಪ ಅಂತಂದ್ರೆ ಒಂದು ಹೃದಯಾಘಾತ ಕಾಣಿಸಿಕೊಂಡಿದ್ದಂತೆ, ಎದೆ ನೋವು ಮೊಟ್ಟ ಮೊದಲೇದಾಗಿ ಕಾಣಿಸಿಕೊಂಡಾಗ ಸೊ ಅವರು ತಮ್ಮ ವಾಚ್ನಲ್ಲಿರುವಂತಹ ಹೃದಯ ಬಡಿತವನ್ನ ನೋಡಿದ್ರಂತೆ. ಹೃದಯ ಬಡಿತ ಎಲ್ಲವೂ ಚೆನ್ನಾಗಿತ್ತಂತೆ, ಸರಿಯಾಗಿತ್ತಂತೆ. ಅದಕ್ಕಾಗಿಯೇ ಸುಮ್ಮನೆ ಒಂದು ಎದೆ ನೋವು ಇರಬೇಕು ಅಂತಕ್ಕಂಥದ್ರಿಂದ ಸೊ ಆ ಹೃದಯಾಘಾತವನ್ನ ನಿರ್ಲಕ್ಷಿಸಿದ್ರಂತೆ. ಆ ಹೃದಯಾಘಾತವನ್ನ ನಿರ್ಲಕ್ಷಿಸಿದ ಮೇಲೆ ಸೊ ಒಂದು ಬೆಳಗಿನ ಜಾವ ತುಂಬಾನೇ ಎದೆ ನೋವು ಬಂತಂತೆ. ಆವಾಗ ಒಂದು ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಯ್ದ್ರಂತೆ. ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ಸೊ ಅಲ್ಲಿಯೇ ಒಂದು ಮರಣವನ್ನ ಹೊಂದಿದ್ರಂತೆ ಅಂತಕ್ಕಂಥ ಮಾತನ್ನ ನಿಮ್ಗೆಲ್ಲ ಗೊತ್ತೇ ಇದೆ. ಸೊ ಇದನ್ನ ಒಂದು ಯಾವ ರೀತಿಯಾಗಿ ಒಂದು ಮಾಧ್ಯಮಗಳ ನಮ್ಮ ಮುಂದೆ ತಿಳಿಸ್ತಾ ಇವೆ. ಆದ್ರೆ ಇಲ್ಲಿ ದಿಲೀಪ್ ರಾಜ್ ಅವರ ಹೆಂಡತಿ ತುಂಬಾ ಕೋಪವಾಗಿದ್ದಾರೆ. ಸೊ ಯಾರೋ ಅವರನ್ನ ಒಂದು ಕೊಲೆ ಮಾಡಿದ ರೀತಿಯಲ್ಲಿ ಒಂದು ಕೋಪವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ತುಂಬಾನೇ ಒಂದು ಶೋಕದಲ್ಲಿ ಮುಳುಗಿದ್ದಾರೆ. ಸೊ ಏನಾಯ್ತು ಅಂತಕ್ಕಂಥದನ್ನ ಕಾದು ನೋಡೋಣ. ಸೊ ಅಷ್ಟಕ್ಕೂ ಏನಾಯ್ತು ಇವರಿಗೆ, ಯಾಕೆ ಈ ರೀತಿ ಆಯ್ತು ಅಂತಕ್ಕಂಥದನ್ನ ಕಾದು ನೋಡೋಣ. ಆದಷ್ಟು ಬೇಗ ನಾನು ನಿಮ್ಗೆ ತಿಳಿದ ತಕ್ಷಣ ಅಪ್ಡೇಟ್ ಅನ್ನ ಕೊಡ್ತೀನಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ಮಾಡ್ಕೊಳ್ಳಿ. ಹಾಗೆ ಒಂದು ಈ ದಿಲೀಪ್ ರಾಜ್ ಅವರ ಬಗ್ಗೆ ನಿಮ್ಗೆ ಏನಿಸ್ತಾ ಅನ್ನೋದನ್ನ ಕಮೆಂಟ್ ಮಾಡಿ.